ಕಲಬುರಗಿಯಲ್ಲಿ ಹೊರ ರಾಜ್ಯ ಕಾರ್ಮಿಕರು ಸಂಕಷ್ಟವನ್ನ ಅನುಭವಿಸ್ತಾ ಇದ್ದಾರೆ. ಚಿತ್ತಾಪುರದ ವಾಡಿಯಲ್ಲಿ 200ಕ್ಕೂ ಅಧಿಕ ಕಾರ್ಮಿಕರು ಇರುವಂತದ್ದು. ಬೇರೆ ಬೇರೆ ರಾಜ್ಯದ ಕಾರ್ಮಿಕರು ಅಲ್ಲಿದ್ದಾರೆ, ಸಂಕಷ್ಟವನ್ನ ಅನುಭವಿಸ್ತಾ ಇದ್ದಾರೆ. ಬಿಹಾರ, ಉತ್ತರ ಪ್ರದೇಶ, ಪಶ್ಚಿಮ ಬಂಗಾಳದ ಕಾರ್ಮಿಕರು ಅಲ್ಲಿ ಸಂಕಷ್ಟವನ್ನ ಅನುಭವಿಸ್ತಾ ಇರುವಂತದ್ದು. ಅವರವರ ರಾಜ್ಯಗಳಿಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಈಗಲಾದ್ರೂ ವಿಶೇಷವಾದಂತ ವ್ಯವಸ್ಥೆಯನ್ನ ಮಾಡಲಾಗಿದೆಯಲ್ಲ, ನಮ್ಮನ್ನ ಕಳಿಸ್ಕೊಡಿ ಅಂತ ಕೇಳ್ತಾ ಇದ್ದಾರೆ. ಸಿಮೆಂಟ್ ಕಾರ್ಖಾನೆಯಲ್ಲಿ ಕೆಲಸಕ್ಕೆ ಬಂದಿದ್ದಂತ ಕಾರ್ಮಿಕರು ಇವರು. ಆ ಕಾರ್ಮಿಕರಿಗೆ ಜಿಲ್ಲಾಡಳಿತದಿಂದ ಊಟದ ವ್ಯವಸ್ಥೆಯನ್ನ ಮಾಡಲಾಗಿದೆ. ಊಟದ ವ್ಯವಸ್ಥೆಗೆ ಯಾವುದೇ ರೀತಿಯಾದಂತಹ ಪ್ರಾಬ್ಲಮ್ ಇಲ್ಲ. ಜಿಲ್ಲಾಡಳಿತದವರು ವ್ಯವಸ್ಥೆಯನ್ನ ಮಾಡಿಕೊಟ್ಟಿದ್ದಾರೆ. ತಮ್ಮನ್ನ ಊರಿಗೆ ಕಳುಹಿಸಿ ಕೊಡಿ ಅಂತ ಕಣ್ಣೀರನ್ನ ಹಾಕ್ತಾ ಇದ್ದಾರೆ. ನಮ್ಮ ರಾಜ್ಯಗಳಿಗೆ ನಮ್ಮನ್ನ ಕಳಿಸ್ಕೊಟ್ಬಿಡಿ, ನಾವು ಹೋಗ್ಬಿಡ್ತೀವಿ ಅಂತ ಅವರೆಲ್ಲರೂ ಕೂಡ ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ ಜಿಲ್ಲಾಡಳಿತಕ್ಕೆ. ಚಿತ್ತಾಪುರದಲ್ಲಿ ಇವರೆಲ್ಲರೂ ಕೂಡ ಇರುವಂತದ್ದು. ಉತ್ತರ ಪ್ರದೇಶ, ಪಶ್ಚಿಮ ಬಂಗಾಳದ, ಬಿಹಾರದ ಕಾರ್ಮಿಕರು ಅಲ್ಲಿದ್ದಾರೆ. ನಮ್ಮ ಊರುಗಳಿಗೆ ಹೋಗ್ಲಿಕ್ಕೆ ವ್ಯವಸ್ಥೆಯನ್ನ ಮಾಡಿಕೊಡಿ ದಯವಿಟ್ಟು ಅಂತ ಅವರು ಬೇಡ್ಕೊಳ್ತಾ ಇದ್ದಾರೆ. अरे हमको घर जाना है साहब, घर में हमारे आफत है। घर में बच्चे भी हमारे माँ बाप भी परेशान हैं, हमको घर जाना है। यहाँ पे हमको काम में 8 दिन किएगा, 8 दिन के बाद में हमने काम किए नहीं है और कहीं खाना पीना भी परेशान में हैं। यहाँ पे जाना चाहते हैं? हाँ, हम घर जाना चाहते हैं। खाना वगैरह मिल रहा है? हाँ, खाना मिल रहा है साहब, खिचड़ी मिल रहा है। यहाँ पे रोटी खाने वाले हैं। ಚಿಕ್ಕಮಗಳೂರಿನಲ್ಲಿ ತಮಿಳುನಾಡು ಕಾರ್ಮಿಕರು ಸಂಕಷ್ಟವನ್ನ ಅನುಭವಿಸ್ತಾ ಇರುವಂತದ್ದು. ಜಿಲ್ಲೆಯಲ್ಲಿ ಸಿಲುಕಿದ್ದಾರೆ ಹೊರ ರಾಜ್ಯಗಳ ಕಾರ್ಮಿಕರು. ಕೈಯಲ್ಲಿದ್ದಂತ ದುಡ್ಡು ಖಾಲಿಯಾಗಿದೆ. ತುತ್ತು ಅನ್ನಕ್ಕೂ ಕೂಡ ಪರದಾಟವನ್ನ ಪಡುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಚಿಕ್ಕಮಗಳೂರಿನಲ್ಲಿದ್ದಾರೆ ತಮಿಳುನಾಡಿನ ಕಾರ್ಮಿಕರು. ಅವರಿಗೂ ಕೂಡ ಸಂಕಷ್ಟ ಎದುರಾಗಿರುವಂತದ್ದು. ಆಲ್ಮೋಸ್ಟ್ ದೊಡ್ಡ ದೊಡ್ಡ ಕಾರ್ಖಾನೆಗಳು ಹಾಗೆ ಕಾಫಿ ಎಸ್ಟೇಟ್ಗಳು ಇರುವಂತ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಬೇರೆ ಬೇರೆ ರಾಜ್ಯದವರು ಬಂದು ಕೆಲಸವನ್ನ ಮಾಡ್ತಾ ಇದ್ರು. ಅವರೆಲ್ಲರೂ ಕೂಡ ಈಗ ಸಂಕಷ್ಟಕ್ಕೀಡಾಗಿರುವಂತದ್ದು. ಅವರವರ ರಾಜ್ಯಗಳಿಗೆ ತೆರಳಲಿಕ್ಕೆ ಆಗ್ತಾ ಇಲ್ಲ. ಆಲ್ದೂರು ಸಮೀಪದ ಕಂಡ್ರಕಸ್ಕೆ ಗ್ರಾಮದಲ್ಲಿ ಲಾಕ್ ಆಗಿದ್ದಾರೆ ಇವರು. ತಮಿಳುನಾಡಿನ ಹಲವು ಕಾರ್ಮಿಕರಿಗೆ ಸಂಕಷ್ಟ ಎದುರಾಗಿದೆ. ತಮ್ಮನ್ನ ಊರಿಗೆ ಕಳುಹಿಸಿಕೊಡಿ ಅಂತ ಅವರು ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಅದರಲ್ಲೂ ಕೆಲವೊಂದು ರಾಜ್ಯಗಳಂತೂ ಡೇಂಜರ್ ಝೋನ್ ನಲ್ಲಿ ಇದ್ದಾವೆ. ಅದರಲ್ಲಿ ತಮಿಳುನಾಡು ಕೂಡ ಇರುವಂತದ್ದು. ಆದ್ರೆ ಇಷ್ಟು ದಿನಗಳ ಕಾಲ ಬೇರೆ ಬೇರೆ ರಾಜ್ಯಗಳಿಗೆ ಕಳುಹಿಸಿ ಕೊಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ನಿರ್ಧಾರ ಆಗಿರಲಿಲ್ಲ. ಅದಾದ್ಮೇಲೆ ಗೃಹ ಇಲಾಖೆ, ಕೇಂದ್ರ ಗೃಹ ಇಲಾಖೆ ಬೇರೆ ಬೇರೆ ರಾಜ್ಯಗಳಿಗೆ ಅವರವರ ಊರುಗಳಿಗೆ ತೆರಳಲಿಕ್ಕೆ ಕಾರ್ಮಿಕರಿಗೆ ಅನುವನ್ನ ಮಾಡಿಕೊಡುವಂತೆ ಎಲ್ಲಾ ರಾಜ್ಯಗಳಿಗೂ ಸೂಚನೆಯನ್ನ ಕೂಡ ಕೊಟ್ಟಿತ್ತು. ಅದಾದ್ಮೇಲೆ ಈಗ ಕಾರ್ಮಿಕರನ್ನ ಅವರವರ ರಾಜ್ಯಗಳಿಗೆ ಕಳುಹಿಸಿ ಕೊಡುವಂತ ಜವಾಬ್ದಾರಿಯನ್ನ ಈಗ ಆಲ್ರೆಡಿ ರಾಜ್ಯ ಸರ್ಕಾರ ಹಲವು IAS IPS ಅಧಿಕಾರಿಗಳಿಗೆ ವಹಿಸಿ ಕೊಟ್ಟಿದೆ. ಈಗ ಚಿಕ್ಕಮಗಳೂರಿನಲ್ಲೂ ತಮಿಳುನಾಡಿನ ರಾಜ್ಯದ ಕಾರ್ಮಿಕರು ಇರುವಂತದ್ದು. ಅವರು ಕೂಡ ಸಂಕಷ್ಟಕ್ಕೀಡಾಗಿದ್ದಾರೆ. ನಮ್ಮ ರಾಜ್ಯಕ್ಕೆ ತೆರಳಲಿಕ್ಕೆ ನಮಗೆ ವ್ಯವಸ್ಥೆಯನ್ನ ಮಾಡಿಕೊಡಿ ಅಂತ ಕೇಳ್ತಾರೆ. இதுக்கு கொரோனா வைரஸ்ன்னு சொல்லி ஏதோ அறிவித்து இப்போ கவர்மெண்ட் வந்து ஒரு லாக்டவுன் அறிவிச்சிருக்காங்க. அதுலேருந்து இப்போ நாங்கள் வாரம் எங்களுக்கு இருந்த பைசாவெல்லாம் காசு எல்லாமே வந்து பார்த்திங்கன்னா எங்களுக்கு செலவுக்கு அடிப்படையாக செலவாகிட்டு இருக்கு. இப்போ ஊருக்கு போகிறது மட்டும்தான் காசு கையில் வச்சுருக்கோம். அந்த காசும் செலவாயிருக்கூடாதுன்ட்டு தான் நாங்கள் பக்கத்தில் இருக்கிற போலீஸ் ஸ்டேஷனுக்கு நாங்கள் போய் ஊருக்கு போகிறதுக்கு எங்களுக்கு அனுமதி வழங்குமாறு கேட்டு போய் SI போலீஸ் சைடும் கேட்டோம். அவங்க வந்து எங்களுக்கு எந்த ஒரு ரெஸ்பான்ஸும் கொடுக்கல, எங்களுக்கு போகிறதுக்கு அனுமதி வழங்கலை. அது இல்லாத பட்சத்தில் தான் நாங்கள் மூடிக்கிற தாலுக்கா ஆஃபீஸுக்கு ஒரு 18 கிலோமீட்டர் கால்நடையாகவே நடந்து போயிட்டு வந்தோம். அங்கே போயிட்டு வந்ததுக்கும் ತಹಸೀಲ್ದಾರು எங்களுக்கு வந்து போகிறதுக்கு ತಮಿಳ್ ಜನ ನಮಗೆ ಕೆಲಸಕ್ಕೆ ಬಂದಿದ್ದಾರೆ. ಜನವರಿ ತಿಂಗಳಿಂದ ಮಾರ್ಚ್ ತಿಂಗಳವರೆಗೆ ಇಲ್ಲಿ ಕೆಲಸ ಇರುತ್ತೆ. ಮೆಣಸು ಕುಯ್ಯೋದಕ್ಕೆ ಬಂದಿದ್ರು. ಕೆಲಸ ಮುಗೀತು. ಅಷ್ಟರೊಳಗೆ ಕೊರೋನಾ ಅನ್ನೋ ಒಂದು ಇದು ಬಂದು ಅವರು ನಮಗೆ ಮಾರ್ಚ್ 20ಕ್ಕೆ ಕೆಲಸ ಮುಗಿಬೇಕಾದ್ರೆ 2 ದಿವಸ ಹಿಂದೆ ಮುಂದೆ ಆಗಿ ಮಾರ್ಚ್ ಎಂಡ್ ಹೊತ್ತಿಗೆ ಲಾಕ್ಡೌನ್ ಆಗಿದೆ. ಅವರಿಗೆ ಕೆಲಸ ಮಾಡಿಸಿದ್ದು ದುಡ್ಡೆಲ್ಲ ಕೊಟ್ಟಿದ್ದೀವಿ, ಊರಿಗೆ ಹೋಗೋಕ್ಕಾಗ್ತಾ ಇಲ್ಲ. ಅವ್ರು ದುಡ್ದಿದ್ದ ದುಡ್ಡೆಲ್ಲ ಇಲ್ಲೇ ಊಟ ಮಾಡ್ಕೊಂಡು ಕೆಲಸ ಮಾಡ್ಕೊಂಡಿದ್ದಾರೆ. ಈ ಕೆಲಸ ಇಲ್ಲ ಅವರಿಗೆ, ಬೇರೆ ಕೆಲಸ ಅವ್ರಿಗೆ ಗೊತ್ತಿಲ್ಲ ಇಲ್ಲಿ ತೋಟದ್ದು. ಅವ್ರು ಊರಿಗೆ ಹೋಗ್ಬೇಕು, ಯಾವುದೇ ವ್ಯವಸ್ಥೆ ಆಗ್ತಾ ಇಲ್ಲ. ನಾವು ಇಲ್ಲಿ ಕೂತಿದ್ರಲ್ಲ ಅಂತೇಳಿ ಪೊಲೀಸ್ ಸ್ಟೇಷನಿಗೆ ಕಳಿಸ್ತೀವಿ, ಅಲ್ಲಿ ರೆಸ್ಪಾನ್ಸ್ ಮಾಡಿಲ್ಲ. ಅಲ್ಲೂ ಆಗಿಲ್ಲ ಅಂತೇಳಿ ಮೊನ್ನೆ ಮೂಡಿಗೆರೆಗೆ ತಾಲೂಕು ಆಫೀಸಿಗೆ ಇಲ್ಲಿಂದ ನಡ್ಕೊಂಡೇ ಹೋಗಿದ್ದಾರೆ. 19 ಕಿಲೋಮೀಟರ್ ಆಗುತ್ತೆ ನಾವು ಇರಲ್ಲ ಎಸ್ಟೇಟಿಂದ ಅಲ್ಲಿಗೆ. ನಡೆದೇ ಬಂದಿದ್ದಾರೆ. ಅಲ್ಲಿ ತಹಸೀಲ್ದಾರ್ ರೆಸ್ಪಾನ್ಸ್ ಮಾಡಿಲ್ಲ. ಅವ್ರಿಗೆ ಯಾವ ಊಟಕ್ಕೆ ತೊಂದರೆ ಇಲ್ಲ ಇಲ್ಲಿಗ. ಆಲ್ಮೋಸ್ಟ್ ಅವ್ರು ಇನ್ನೊಂದು 10 ದಿವಸ ಆಯ್ತು ಅಂತಂದ್ರೆ ಅವ್ರಿಗೆ ಇರೋ ದುಡ್ಡೆಲ್ಲ ಖಾಲಿ ಆಗ್ಬಿಡುತ್ತೆ. ಊರಿಗೆ ಹೋಗೋಕೆ ದುಡ್ಡು ಇರೋದಿಲ್ಲ ಅವಾಗ.